ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ರಾಗಿ ರೊಟ್ಟಿ ಮಾಡ್ಕೊಳ್ತಿದ್ದೀನಿ. ನುಗ್ಗೆ ಸೊಪ್ಪು ಹಾಕೊಂಡು ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಕ್ಯಾರೆಟ್ ಒಂದು ಕಾಲು ಭಾಗದಷ್ಟು ತುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಹೆಚ್ಚಿಟ್ಟಿದ್ದೀನಿ. ಕ್ಯಾಬೇಜ್ ಕೂಡ ತುರಿದಿಟ್ಕೊಂಡಿದ್ದೀನಿ. ಮೊಸರು 2 ಸ್ಪೂನಷ್ಟು, ಶುಂಠಿ ತುರಿ 1/4 ಇಂಚಷ್ಟು, ಹಸಿಮೆಣಸಿನಕಾಯಿ 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಇದೆ, 1/4 ಸ್ಪೂನಷ್ಟು ಜೀರಿಗೆ. ಈರುಳ್ಳಿ ಒಂದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ಅಷ್ಟು ರಾಗಿ ಹಿಟ್ಟಿದೆ. ಇಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬ ಸಿಂಪಲ್ಲು. ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ. ಬಿಸಿನೀರಲ್ಲಿ ಕಲಸಿ ಆದಷ್ಟು ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ಯಾರೇ ಫಸ್ಟ್ ಟೈಮ್ ಮಾಡೋದಿದ್ರು ಕೂಡ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಒಂದು ಬೌಲಿಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ವೆಜಿಟೇಬಲ್ಸು, ಸೊಪ್ಪುಗಳೆಲ್ಲನೂ. ನಿಮ್ಮ ಕ್ಯಾಬೇಜ್ ಬದಲು ಸೌತೆಕಾಯಿ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ ಅದು ಕೂಡ. ಅಥವಾ ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು ಸಿಕ್ಕರೂ ಕೂಡ ಹಾಕ್ಕೊಳ್ಬೋದು. ಸೇಮ್ ಇಂಗ್ರೀಡಿಯೆಂಟ್ಸು. ತರಕಾರಿ ಸೊಪ್ಪು ನಿಮ್ಗೆ ಯಾವ್ದು ಬೇಕೋ ನೋಡಿ ಮಿಕ್ಸ್ ಮಾಡ್ಕೊಳ್ಬೋದು. ಒಂದೊಂದು ಟೇಸ್ಟ್ ಕೊಡುತ್ತೆ. ಈರುಳ್ಳಿ ಸ್ವಲ್ಪ ಜಾಸ್ತಿ ಆಯ್ತು ಅಂತ ತೆಗೆದಿಡ್ತಾ ಇದ್ದೀನಿ. ಇದರಲ್ಲಿ ಕಲಸೋದು ಇಂಪಾರ್ಟೆಂಟು. ಉಪ್ಪು ಮತ್ತು ಜೀರಿಗೆ ಹಾಕಿ ನಾನೀಗ ಕಲಿಸ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಈರುಳ್ಳಿ ಎಲ್ಲ ನೀರು ಬಿಟ್ಬಿಡುತ್ತೆ. ಮತ್ತು ತರಕಾರಿಗಳು ಅಷ್ಟೇ ತುಂಬ ಬೇಗ ಸಾಫ್ಟ್ ಆಗ್ತವೆ. ನಿಮ್ಗೆ ತಟ್ಟಬೇಕಾದ್ರೂ ಕೂಡ ಕೈನಲ್ಲಿ ತುಂಬ ದಪ್ಪ ಅನಿಸಲ್ಲ. ಆದಷ್ಟು ತರಕಾರಿಗಳನ್ನೆಲ್ಲ ಉಪಯೋಗಿಸೋದಿದ್ರೆ ತುರ್ದ್ಬಿಟ್ಟು ಉಪಯೋಗಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಬೈಂಡಿಂಗ್ ಆಗುತ್ತೆ ಚೆನ್ನಾಗಿ. ಈರುಳ್ಳಿ ಕೂಡ ತುಂಬ ಸಣ್ಣದಾಗಿ ಹೆಚ್ಚಿದ್ದೀನಿ. ಈಗ ಸ್ವಲ್ಪ ಒಂದು 2 ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ. ಮೊಸರು ಹಾಕೋದ್ರಿಂದ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ. ಎಣ್ಣೆ ಹಾಕ್ದೇ ಕೂಡ ರೊಟ್ಟಿ ಮಾಡ್ಕೊಳ್ಬೋದು. ಇದನ್ನು ಮಸಾಲೆ ರಾಗಿ ರೊಟ್ಟಿನ ಮೊಸರು ಹಾಕಿ ಒಂದು 3 ನಿಮಿಷ ಕಲಿಸ್ಬಿಟ್ಟು ಇಡ್ತಾ ಇದ್ದೀನಿ. ಒಂದು 3 ನಿಮಿಷ ಇಟ್ಟರೆ ಉಪ್ಪು ಹಾಕಿದ್ದೀವಲ್ಲ, ಉಪ್ಪು ಮೊಸರೆಲ್ಲ ನೆಂದು ತರಕಾರಿ ಕೂಡ ಪೂರ್ತಿ ಸಾಫ್ಟಾಗಿರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಮೊಸರು ಸೇರಿಸಿರೋದ್ರಿಂದ. ಈಗ 1 ಕಪ್ ಅಷ್ಟು ರಾಗಿ ಹಿಟ್ಟು ತೊಗೊಳ್ತಿದ್ದೀನಿ. ಈ 1 ಕಪ್ ಮೆಜರ್ಮೆಂಟ್ಗೆ 6 ರೊಟ್ಟಿ ಆಗ್ತವೆ ನನಗೆ. ನೀವು ಇಲ್ಲಿ ಅಕ್ಕಿ ಹಿಟ್ಟು ಮತ್ತು ರವೆ ಕೂಡ ಉಪಯೋಗಿಸ್ಕೊಳ್ಬೋದು. ಬೇಕಂದರೆ 1-2 ಸ್ಪೂನ್ ಅಕ್ಕಿ ಹಿಟ್ಟು, 1-2 ಸ್ಪೂನಷ್ಟು ರವೆ, ಬಾಂಬೆ ರವೆ ಅಥವಾ ಸಣ್ಣ ರವೆ ಯಾವ್ದು ಬೇಕಾದ್ರೂ ಹಾಕ್ಕೊಳ್ಬೋದು. ಈಗ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಎಷ್ಟು ಬೇಕೋ ನೋಡಿಕೊಂಡು ಬಿಸಿನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನಾವು ಮುದ್ದೆ ಮೇಲೆ ಇದನ್ನು ಒಲೆ ಮೇಲೆ ಇದನ್ನು ಜೋಳದ ರೊಟ್ಟಿ ಥರ ಬೇಯಿಸೋದಕ್ಕಿಂತ ಈ ಥರ ಬಿಸಿನೀರು ಹಾಕ್ಕೊಂಡು ನೀವು ಯಾವ ಹದ ಬೇಕೋ ಹದದಲ್ಲಿ ಕಲಿಸ್ಕೊಳ್ಬೋದು. ಆದಷ್ಟು ನೋಡ್ಕೊಂಡು ಕಲಿಸ್ಕೊಳ್ಳಿ. ಸೊಪ್ಪು ಮತ್ತು ಈರುಳ್ಳಿನೆಲ್ಲ ನೀರಿನ ಅಂಶ ಇರುತ್ತೆ. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಮುದ್ದೆ ಹದದಲ್ಲಿ ಇರಬೇಕಿದು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ಸಾಫ್ಟಾಗೂ ಇರಬಾರ್ದು. ಈರುಳ್ಳಿ ಎಲ್ಲ ಮೊದಲೇ ಉಪ್ಪಾಕಿಟ್ಟಿರೋದ್ರಿಂದ ನೀರು ಬಿಟ್ಬಿಟ್ಟಿರುತ್ತೆ. ನೀವು ಯಾವ ಹದದಲ್ಲಿ ಕಲಿಸ್ತೀರಾ ಇವಾಗ, ನೀವು ಇನ್ನೊಂದು 2 ಗಂಟೆ ಬಿಟ್ಕೊಂಡು ರೊಟ್ಟಿನ ತಟ್ಟಿದ್ರು ಕೂಡ ಅದೇ ಹದದಲ್ಲಿರುತ್ತೆ ಹಿಟ್ಟು. ಮತ್ತೆ ನೀರು ಬಿಟ್ಕೊಳ್ಳಲ್ಲ ಅದು. ಈರುಳ್ಳಿ ಎಸಿದಾಗಿದ್ದು ಹಾಗೆ ಕಲಿಸ್ಬಿಟ್ರೆ ಮಾತ್ರ ನೀರು ಬಿಟ್ಕೊಳ್ಳುತ್ತೆ. ಮತ್ತು ಹಿಟ್ಟು ಕಲಿಸ್ವಾಗಲೂ ಅಷ್ಟೇ ಬಿಸಿನೀರನ್ನೇ ಉಪಯೋಗಿಸ್ಕೋಬೇಕು. ಬಿಸಿನೀರು ಉಪಯೋಗಿಸಿದ್ರೆ ನೀವು ಮೊದಲು ರೊಟ್ಟಿ ಮಾಡಿದ್ರು ಕೂಡ ಒಂದು ಸ್ವಲ್ಪನೂ ಮುರಿದೋಗೋದಿಲ್ಲ. ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಲಟ್ಸೋದಕ್ಕೂ ಅಥವಾ ತಟ್ಟೋದಕ್ಕೆ ಎರಡೂ ಅದರಲ್ಲೂ ತುಂಬ ಚೆನ್ನಾಗಿರುತ್ತೆ ಹಿಟ್ಟು. ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಬಿಸಿನೀರು ಹಾಕೋದ್ರಿಂದ. ನೋಡಿ, ಒಂದು 2 ನಿಮಿಷದಲ್ಲೆಲ್ಲ ಮಿಕ್ಸ್ ಮಾಡ್ಕೊಂಡಾಯಿತು. ನೋಡಿ, ಮುದ್ದೆ ಥರ ಆಗಿದೆ. ಇದನ್ನು ಕಲಸಿ ಒಂದು 5 ನಿಮಿಷ ಸೈಡಿಗೆ ಇಟ್ಬಿಡಿ. ಅಷ್ಟರಲ್ಲಿ ಚಟ್ನಿಗೆ ಏನಾದ್ರು ಬೇಕಾದ್ರೆ ನೀವು ಮಾಡ್ಕೊಳ್ಬೋದು. ನನಗೆ ಒಂದು ಬಾಳೆ ಎಲೆ ಅಂತ ಸಿಗುತ್ತಲ್ಲ, ಅದ್ರ ಮೇಲೆ ಸ್ವಲ್ಪ ಒಂದು 1/2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ನಾನು ಬಾಳೆ ಎಲೆಯಲ್ಲಿ ಅಷ್ಟೇ ಎಣ್ಣೆ ಉಪಯೋಗಿಸ್ಕೊಳ್ಳೋದು. ರೊಟ್ಟಿ ಬೇಯಿಸ್ಬೇಕಾದ್ರೂ ಎಣ್ಣೆ ಉಪಯೋಗಿಸಲ್ಲ. ಮೊಸರು ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ. ನಿಮಗೆ ರೊಟ್ಟಿ ಎಷ್ಟು ಸೈಜ್ ಬೇಕಾಗುತ್ತೆ ನೋಡಿಕೊಂಡು ಅಷ್ಟು ದಪ್ಪ ಉಂಡೆ ತೊಗೊಳ್ಳಿ. ನಿಧಾನಕ್ಕೆ ತಟ್ಕೊಂಡು ಬನ್ನಿ. ಕೈಗೆ ಕೂಡ ಬಿಸಿನೀರು ಹಾಕಿ ಕಲಸಿರೋದ್ರಿಂದ ಕೈ ಕೂಡ ಸ್ವಲ್ಪನೂ ಹಿಟ್ಟು ಅಂಟ್ಕೊಳ್ಳೋದಿಲ್ಲ. ನಿಮಗೇನೋ ಕೈಗೆ ಹಿಟ್ಟು ಅಂಟ್ಕೊಂತು ಅನ್ನೋದಾದರೆ ಸ್ವಲ್ಪ ಹಿಟ್ಟು ತುಂಬ ತೆಳ್ಳಗಾಗಿದ್ದರೆ ಅಂಟ್ಕೊಳ್ಳುತ್ತೆ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ರಾಗಿ ಹಿಟ್ಟನ್ನ ಇನ್ನು ಸ್ವಲ್ಪ ಮಿಕ್ಸ್ ಮಾಡ್ಬೋದು. ಅಥವಾ ಸ್ವಲ್ಪ ಎಣ್ಣೆ ಎದ್ಕೊಂಡು ಕೂಡ ತಟ್ಕೊಳ್ಬೋದು. ನೀವು ನಿಮ್ಗೆ ಎಷ್ಟು ತೆಳ್ಳಗೆ ಬೇಕಾದ್ರೂ ತಟ್ಕೊಳ್ಬೋದು. ಇದನ್ನು ಲಟ್ಟಿಸ್ಬೇಕು ಅಂತಲೂ ಇಲ್ಲ, ತುಂಬ ಸಾಫ್ಟಾಗಿ ಕೈನಲ್ಲೇ ಬರುತ್ತೆ. ಬಿಸಿನೀರು ಹಾಕಿ ಕಲಿಸ್ಕೊಳ್ಳಿ ಯಾವಾಗ ನೀವು ಮಾಡೋದಿದ್ರು ಕೂಡ. ಅಕ್ಕಿ ಹಿಟ್ಟು, ರವೆ ಹಿಟ್ಟು ಹಾಕಿದ್ರು ಕೂಡ ಬಿಸಿನೀರಲ್ಲೇ ಕಲಿಸ್ಕೊಳ್ಳಿ ರಾಗಿ ಹಿಟ್ಟು ಉಪಯೋಗಿಸೋದ್ರಿಂದ. ನೋಡಿ ಎಷ್ಟು ಚೆನ್ನಾಗಿ ತಟ್ಕೊಳ್ಬೋದು ಅಂತೇಳಿ. ಈಗ ರೊಟ್ಟಿನ ಕೈಗೆ ಎತ್ಕೊಂಡು ಕೂಡ ಹಾಕ್ಬೋದು. ನಿಮಗೆ ಕವರ್ ಮೇಲೆ ತಟ್ಟಿದ್ರೆ ರೊಟ್ಟಿನ ಕೈಗೆ ಎತ್ಕೊಂಡು ಹಾಕ್ಕೊಳ್ಳಿ. ಈ ಥರ ಬಾಳೆ ಎಲೆ ಅಥವಾ ಒರಿಜಿನಲ್ ಬಾಳೆ ಎಲೆ ಸಿಕ್ಕಿದ್ರೆ ಅಥವಾ ಒಬ್ಬಟ್ಟಿನ ಎಲೆ ಸಿಕ್ಕಿದ್ರೆ ಅದನ್ನು ಈ ಥರ ಹೆಂಚು ಮೇಲೆ ಡೈರೆಕ್ಟಾಗಿ ಹಾಕ್ಕೊಳ್ಬೋದು. ಈಗ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತೀನಿ. ರಾಗಿ ರೊಟ್ಟಿ ಅವಾಗೆ ಮಾಡೋದು ಮುಚ್ಚಿನೇ ಬೇಯಿಸ್ಕೋಬೇಕಾಗುತ್ತೆ. ಇಲ್ಲಾಂದರೆ ಎಲ್ಲ ಬಿಳಿ ಥರ ಆಗ್ಬಿಡುತ್ತೆ ಒಂದು ಸೈಡು. ನೋಡಿ, ಸ್ವಲ್ಪನೂ ಎಣ್ಣೆ ಹಾಕಲ್ಲ, ಬಳಸ್ತಿಲ್ಲ ನಾನು. ತುಂಬಾ ಚೆನ್ನಾಗಿರುತ್ತೆ. ನೀವು ಮಕ್ಳಿಗೇನೋ ಕೊಡೋದಿದ್ರೆ ಆದಷ್ಟು ಬೆಣ್ಣೆ ತುಪ್ಪ ಕೂಡ ಉಪಯೋಗಿಸ್ಕೊಳ್ಬೋದು. ಇದನ್ನು ಇನ್ನೊಂದು ರೀತಿಯಿಂದ ಲಟ್ಸೋದು ಹೇಳ್ಕೊಡ್ತಾ ಇದ್ದೀನಿ. ಆ ಎಲೆನೇ ಉಲ್ಟಾ ಮಾಡಿಬಿಟ್ಟು ಒಂದು ಪ್ಲೇಟ್ ಇಟ್ಬಿಟ್ಟು ಪ್ಲೇಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಪ್ಲೇಟಿನ ಸೈಜ್ನಲ್ಲೇ ಬರ್ತದೆ. ಶೇಪ್ ಕೂಡ ರೌಂಡಾಗಿ ತುಂಬ ಚೆನ್ನಾಗಿ ಬರುತ್ತೆ. ಆ ಥರ ಕೂಡ ಮಾಡ್ಕೊಳ್ಬೋದು. ಒಂದು 10 ನಿಮಿಷ ಸಾಕು ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ. ನೈಟಿಗೆ ನಿಮಗೆ ಊಟ ಮಾಡೋದಕ್ಕೆ ಏನಾದರೂ ಲೈಟ್ ಫುಡ್ ಬೇಕು ಅಥವಾ ಅಡುಗೆ ಮಾಡೋದಕ್ಕಾಗಲ್ಲ ಅಂದಾಗ, ಅಥವಾ ಸೊಪ್ಪೆಲ್ಲ ತಿನ್ನಬೇಕು, ತರಕಾರಿ ತಿನ್ನಬೇಕಂದ್ರೆ ಈ ಥರ ಮಾಡ್ಕೊಳ್ಬೋದು. ನಾನಿಲ್ಲಿ ಸಾಂಬಾರು ಮತ್ತು ಮೊಸರು ತೊಗೊಂಡಿದ್ದೀನಿ. ಹಾಗೆ ಸೌತೆಕಾಯಿ, ಈರುಳ್ಳಿ ಕೂಡ ತೊಗೊಂಡಿದ್ದೀನಿ. ತುಂಬ ಸಿಂಪಲ್ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ತುಂಬ ಈಸಿ ರೆಸಿಪಿ ಕೂಡ, ಹೆಲ್ದಿ ರೆಸಿಪಿ ಕೂಡ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.